ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮೀಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣಿನ ದೀಪ ಹಚ್ಚುವುದು ಹಿಂದೂ ಧರ್ಮದ ವಿಶೇಷ ಪದ್ಧತಿಯಾಗಿದೆ. ನಿಂಬೆಹಣ್ಣಿಗೆ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಶಕ್ತಿ ಇದೆ. ಆಷಾಢ ಮಾಸದಲ್ಲಿ ನಿಂಬೆಹಣ್ಣಿನ ದೀಪಗಳನ್ನು ಪ್ರತಿ ಶುಕ್ರವಾರ ಅಥವಾ ಮಂಗಳವಾರಗಳಂದು ಶಕ್ತಿ ದೇವತೆಗಳಿಗೆ ಆಲಯಗಳಲ್ಲಿ ವಿಶೇಷವಾಗಿ ಹಚ್ಚುತ್ತಾರೆ. ದುರ್ಗಮ್ಮ, ಚೌಡೇಶ್ವರಿಯಮ್ಮ, ಮಾರಮ್ಮ, ಸಪ್ಲಮ್ಮ, ಬನಶಂಕರಿಯಮ್ಮ ಮುಂತಾದ ಶಕ್ತಿ ದೇವತೆಗಳಿಗೆ ಆಷಾಢ ಮಾಸದಲ್ಲಿ ನಿಂಬೆಹಣ್ಣಿನ ದೀಪಗಳನ್ನು ಆಲಯಗಳಲ್ಲಿ, ಅದರಲ್ಲೂ ರಾಹುಕಾಲದಲ್ಲಿ ಹಚ್ಚುವುದರಿಂದ ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ, ನಾವು ಬೇಡಿದ ಬೇಡಿಕೆಗಳು ನೆರವೇರುತ್ತವೆ ಅನ್ನುವಂತಹ ನಂಬಿಕೆ ಇದೆ. ನಿಮಗೆ, ನಿಮ್ಮ ಮನೆಗೆ, ನಿಮ್ಮ ಮಕ್ಕಳಿಗೆ ದೃಷ್ಟಿ ದೋಷ ಆಗಿದ್ದರೆ, ಹಣಕಾಸಿನ ಸಮಸ್ಯೆ ಇದ್ದರೆ, ಮಕ್ಕಳ ಆರೋಗ್ಯ ಸಮಸ್ಯೆ ಅಥವಾ ವಿದ್ಯಾಭ್ಯಾಸದ ಸಮಸ್ಯೆಗಳಿದ್ದರೆ, ಉದ್ಯೋಗ ವ್ಯಾಪಾರ ವಿಷಯಗಳಲ್ಲಿ ಏನಾದರೂ ತೊಂದರೆಗಳು ಸಮಸ್ಯೆಗಳಿದ್ದರೆ, ಈ ರೀತಿ ನೀವು ನಿಂಬೆಹಣ್ಣಿನ ದೀಪಗಳನ್ನು ಮಂಗಳವಾರ ಅಥವಾ ಶುಕ್ರವಾರಗಳ, ಅದರಲ್ಲೂ ರಾಹುಕಾಲದಲ್ಲಿ ಹಚ್ಚುವುದರಿಂದ ನಿಮ್ಮ ಸಮಸ್ಯೆಗಳು ದೂರವಾಗಿ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ. ಹಾಗಾದರೆ ಬನ್ನಿ, ಈ ವಿಡಿಯೋದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ಅಂದರೆ ಏನು, ಯಾವ ರೀತಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕು, ಹೇಗೆ ಹಚ್ಚಬೇಕು, ಯಾವ ಸಮಯದಲ್ಲಿ ಹಚ್ಚಬೇಕು, ಮನೆಯಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬಹುದಾ ಮಾಡಬಾರ್ದಾ, ಎಷ್ಟು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕು, ಆಷಾಢ ಮಾಸದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಯಾಕೆ ಹಚ್ಚಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಆಗಲೇ ಹೇಳಿದೆ, ಮಂಗಳವಾರ ಮತ್ತು ಶುಕ್ರವಾರಗಳಂದು ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ಬೋದು ಅಂತ. ಸ್ನೇಹಿತರೆ, ಹಚ್ತೀರಾ, ನಿಮಗೆ ಸಾಧ್ಯವಾದರೆ ಆದಷ್ಟು ರಾಹುಕಾಲದಲ್ಲಿ ಹಚ್ಚಿ ಹೆಚ್ಚಿನ ಪುಣ್ಯಫಲಗಳು ನಿಮಗೆ ಇರುತ್ತೆ. ಅಂದರೆ ಶುಕ್ರವಾರ ರಾಹುಕಾಲದಲ್ಲಿ ಹಚ್ಚಬೇಕು ಅಂದರೆ ಬೆಳಗ್ಗೆ 10 ಗಂಟೆ 30 ನಿಮಿಷದಿಂದ 12 ಗಂಟೆ 30 ನಿಮಿಷದ ಒಳಗಾಗಿ ಹಚ್ಚಿ. ಅದೇ ಮಂಗಳವಾರ ನೀವು ರಾಹುಕಾಲದಲ್ಲಿ ಹಚ್ಚಬೇಕು ಅಂದರೆ ಮಧ್ಯಾಹ್ನ 3 ಗಂಟೆ 30 ನಿಮಿಷದಿಂದ 5 ಗಂಟೆ ಒಳಗಾಗಿ ಹಚ್ಚಿ. ಒಂದು ವೇಳೆ ನಿಮಗೆ ರಾಹುಕಾಲದಲ್ಲಿ ಹಚ್ಚೋದಕ್ಕೆ ಆಗಲ್ಲ, ಕೆಲಸಕ್ಕೆ ಹೋಗ್ತೀವಿ ಅಥವಾ ಆ ಸಮಯದಲ್ಲಿ ಹಚ್ಚೋಕ್ಕಾಗಲ್ಲ ಅನ್ನೋರು ಮಂಗಳವಾರ ಆಗಲಿ ಶುಕ್ರವಾರ ಆಗಲಿ ಸಾಯಂಕಾಲ ಗೋಧೂಳಿ ಸಮಯ ಅಂದರೆ ಸಾಯಂಕಾಲ 5 ಗಂಟೆ 30 ನಿಮಿಷದಿಂದ 6 ಗಂಟೆ 30 ನಿಮಿಷದ ಒಳಗೆ ಹಚ್ಚಿ. ನೀವು ಹೇಗೆ ಹಚ್ಚೋದಕ್ಕಿಂತ ಮುಂಚೆ ನೀವು ದೇವಸ್ಥಾನದಲ್ಲಿ ಹಚ್ಚುತ್ತೀರಾ ಅಂತಂದರೆ ಮನೆಯಲ್ಲಿ ದೀಪವನ್ನು ಹಚ್ಚಬಾರ್ದು ಅಂತಲ್ಲ, ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರ್ದು. ಹಾಗೆಯೇ ನೀವು ಮನೆಯಲ್ಲಿ ಮಾಮೂಲಿ ಮಣ್ಣಿನ ಅಥವಾ ಬೆಳ್ಳಿಯ ದೀಪಗಳನ್ನು ಹಚ್ಚದಿರ ಹೋಗಿ ದೇವಾಲಯದಲ್ಲಿ ಹಚ್ಚುವಂತಿಲ್ಲ. ಸ್ನೇಹಿತರೆ, ನೀವು ಈ ರೀತಿ ಇಷ್ಟು ವಾರಗಳು ಅಂತ ಹರಿಸ್ಕೊಂಡು ಹಚ್ಚಬೇಕು ದೇವಾಲಯದಲ್ಲಿ ಅಂದರೆ ಅದನ್ನು ಆಮೇಲೆ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಮನೆಯಲ್ಲಿ ಬೆಳಗಿನ ಜಾವ ಎದ್ದು ಮನೆಯೆಲ್ಲ ಶುಭ್ರ ಮಾಡಿಕೊಂಡು, ಹೊಸಲು ತೊಳೆದು, ದೇವರ ಮನೆಯೆಲ್ಲ ಶುಭ್ರ ಮಾಡಿಕೊಂಡು, ದೇವರ ಮನೆಯಲ್ಲಿ ದೀಪ ಹಚ್ಚಿ, ತುಪ್ಪದ ದೀಪವನ್ನು ಹಚ್ಚಿ, ಮೊದಲು ನೀವು ವಿಘ್ನೇಶ್ವರನಿಗೆ ಹರಸಿ, ನಾನು ಈ ರೀತಿ ಇಷ್ಟು ವಾರಗಳು, 5 ವಾರಗಳು, 3 ವಾರಗಳು, 9 ವಾರಗಳು, 8 ವಾರ, 16 ವಾರ ಈ ರೀತಿ ನಾನು ಶಕ್ತಿ ದೇವತೆಗೆ ದೀಪಗಳನ್ನು ಹಚ್ಚಬೇಕು ಅಂತ ಇದ್ದೀನಿ. ಯಾವುದೇ ವಿಘ್ನಗಳು ಬರದಂತೆ, ಯಾವುದೇ ತೊಂದರೆಗಳು ಆಗದಂತೆ, ಯಾವುದೇ ಅಡ್ಡಿ ಆತಂಕಗಳು ಬರದೆ ನೆರವೇರುವಂತೆ ಹರಸು ಅಂತ ಬೇಡಿಕೊಂಡು ವಿಘ್ನೇಶ್ವರನಲ್ಲಿ ಈ ಬೇಡಿಕೆಯನ್ನು ಬೇಡಿದ ನಂತರವೇ ನೀವು ಕುಲದೇವರ ಪೂಜೆ ಮಾಡಿ, ದೀಪಾರಾಧನೆ ಮಾಡಿ, ಕುಲದೇವರಿಗೆ ಒಪ್ಪಿಸಿ ನಂತರ ನೀವು ಶಕ್ತಿ ದೇವತೆಗಳ ಆಲಯಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚಬೇಕು. ಮನೆಯಲ್ಲಿ ದೀಪಾರಾಧನೆ ಮಾಡಿದಿರ ಡೈರೆಕ್ಟಾಗಿ ಹೋಗಿ ಶಕ್ತಿ ದೇವತೆಗಳ ಆಲಯದಲ್ಲಿ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚುವಂತಿಲ್ಲ. ಇನ್ನು ಸ್ನೇಹಿತರೆ, ಎಷ್ಟು ವಾರಗಳು ಹಚ್ಬೋದು ಅಂದರೆ 1 ವಾರ ನಿಮಗೆ ಸಾಧ್ಯವಾದರೂ ಸಾಕು ಹಚ್ಚಿ. ಈ ಆಷಾಢ ಮಾಸದಲ್ಲಿ 5 ವಾರ, 8 ವಾರ, 9 ವಾರ, 11 ವಾರ, 16 ವಾರಗಳು ಹೀಗೆ ನಿಮಗೆ ಎಷ್ಟು ವಾರಗಳು ಸಾಧ್ಯವಾಗುತ್ತೋ ಅಷ್ಟು ವಾರಗಳು ಈ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಹುದು.
ಇನ್ನು ಈ ನಿಂಬೆಹಣ್ಣಿನ ದೀಪಗಳನ್ನು ಹೇಗೆ ತಯಾರು ಮಾಡ್ಕೋಬೇಕು, ಎಷ್ಟು ದೀಪಗಳನ್ನು ಹಚ್ಚಬೇಕಪ್ಪ ಅಂತಂದರೆ ಸ್ನೇಹಿತರೆ, ನಿಂಬೆಹಣ್ಣಿನ ದೀಪವನ್ನು ನೀವು ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂದ್ಕೊಂಡಿರ್ತೀರೋ ಅಷ್ಟು ನಿಂಬೆಹಣ್ಣುಗಳನ್ನು ತೆಗೆದುಕೊಂಡು ಹೋಗಬೇಕು. ಏನೇನನ್ನು ತೆಗೆದುಕೊಂಡು ಹೋಗಬೇಕು ಅಂದರೆ, ನಿಂಬೆಹಣ್ಣುಗಳು, ಒಂದು ಬೆಳ್ಳಿ, ತಾಮ್ರ, ಹಿತ್ತಾಳೆ ಅಥವಾ ಅಡಿಕೆ ತಟ್ಟೆ, ಇವುಗಳಲ್ಲಿ ಯಾವುದಾದ್ರೂ ತಗೊಂಡೋಗ್ಬೋದು. ಸಾಮಾನ್ಯವಾಗಿ ದೇವಾಲಯಕ್ಕೆ ಅಡಿಕೆ ತಟ್ಟೆ ತಗೊಂಡೋದ್ರೆ ಸೂಕ್ತ. ನಿಂಬೆಹಣ್ಣು, ಅಡಿಕೆ ತಟ್ಟೆ, ಹೂ, ಅರಿಶಿನ ಕುಂಕುಮ, ಅಕ್ಕಿ ಒಂದು 3 ಹಿಡಿ 5 ಹಿಡಿ, ತುಪ್ಪ ಅಥವಾ ಎಳ್ಳೆಣ್ಣೆಯಿಂದನೂ ಹಚ್ಬೋದು, ಚಾಕು ಮತ್ತು ಮ್ಯಾಚ್ ಬಾಕ್ಸು, ಇಷ್ಟನ್ನು ನೀವು ದೇವಾಲಯಕ್ಕೆ ತೆಗೆದುಕೊಂಡು ಹೋಗಬೇಕು. ದೇವಾಲಯಕ್ಕೆ ಹೋದ ನಂತರ ನೀವು ಶಕ್ತಿ ದೇವತೆಗೆ ಪೂಜೆ ಮಾಡಿಸಿ, ಕಾಯಿ ಹೊಡೆಸಿ, ನೀವೇನು ಮಾಡ್ತೀರಾ ಅದು ಪೂಜೆ ಮಾಡಿಸಿ, ನಿಮ್ಮ ಸಂಕಲ್ಪವನ್ನು ದೇವತೆಗೆ ಒಪ್ಪಿಸಿಕೊಂಡು, ಸಂಕಲ್ಪವನ್ನು ದೇವತೆಯಲ್ಲಿ ಮಾಡಿಕೊಂಡು, ನಾನು ಇಷ್ಟು ವಾರ ಇಷ್ಟು ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚುತ್ತೀನಿ, ನನಗೆ ಈ ಬೇಡಿಕೆಯನ್ನು ಈಡೇರಿಸು ಅಮ್ಮ ಅಂತ ಆ ತಾಯಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿಸಿದ ನಂತರವೇ ನೀವು ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚಬೇಕು. ನಂತರ ನೀವು ನಿಂಬೆಹಣ್ಣನ್ನು ಚಾಕುವಿನಿಂದ ಅಡ್ಡವಾಗಿ ಕಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವು ಎಷ್ಟು ದೀಪ ಹಚ್ತೀರೋ ಅಷ್ಟು ನಿಂಬೆಹಣ್ಣುಗಳನ್ನು ಕಟ್ ಮಾಡ್ಕೋಬೇಕು. ಅಂದರೆ ನೀವು ಎಷ್ಟೆಲ್ಲ ವಾರಗಳು ಹಚ್ತೀರೋ ಅಷ್ಟು ವಾರಗಳು 2 ದೀಪಗಳನ್ನೇ ಹಚ್ಚಬಹುದು. ಅಂದರೆ ಪ್ರತಿ ವಾರ 2 ದೀಪ, ಎಷ್ಟು ವಾರಗಳು ಹರಿಸ್ಕೊಂಡಿರ್ತೀರೋ ಅಷ್ಟು ವಾರನೂ ಹಚ್ಬೋದು. ಇಲ್ಲ ಅಂದರೆ 1ನೇ ವಾರ 2 ದೀಪ, 2ನೇ ವಾರ 4 ದೀಪ, 3ನೇ ವಾರ 6 ದೀಪ, ಹೀಗೆ ನಿಮಗೆ ಎಷ್ಟು ದೀಪಗಳು ಅಂದ್ಕೊಂಡಿರ್ತೀರೋ ಅಷ್ಟನ್ನು ಹಚ್ಬೋದು. ಪ್ರತಿ ವಾರ 2 ದೀಪ ಬೇಕಾದ್ರೂ ಹಚ್ಚಬಹುದು. ಹೀಗೆ ಇಷ್ಟು ನೀವು ಅಂದುಕೊಂಡಂತಹ ಸಂಖ್ಯೆಯಲ್ಲಿ ದೀಪಗಳನ್ನು ಹಚ್ಚೋದಕ್ಕೆ ನಿಂಬೆಹಣ್ಣನ್ನು ಅರ್ಧಕ್ಕೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅದನ್ನು ರಸವನ್ನು ಹಿಂಡಬೇಕು. ಅಂದರೆ ಅದನ್ನು ಎಲ್ಲಾದರೂ ತುಳಿಯೋ ಜಾಗದಲ್ಲಿ ಹಿಂಡ್ಕೋಬೇಡಿ, ಒಂದು ಬಾಕ್ಸ್ ಒಳಕ್ಕೆ ಹಿಂಡ್ಕೊಳ್ಳಿ. ಹಿಂಡಿಬಿಟ್ಟು ಅದನ್ನು ತಿರುವಿ ಹಾಕಬೇಕು. ನಿಂಬೆಹಣ್ಣನ್ನು ತಿರುವಿ ಅದರೊಳಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೋಬೇಕು. ಸ್ನೇಹಿತರೆ, ಅದಕ್ಕೆ ಮುಂಚೆ ಈ ರೀತಿ ಎಲ್ಲವನ್ನು ಹೋಳುಗಳನ್ನು ಕಟ್ ಮಾಡಿಕೊಂಡು ಆ ಅಡಿಕೆ ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ 5 ಹಿಡಿ ಅಕ್ಕಿಯನ್ನು ಹಾಕ್ಕೋಬೇಕು. ಹಾಕ್ಕೊಂಡ ನಂತರ ನೀವು ಆ ಅಕ್ಕಿಯ ಮೇಲೆ ಓಂ ಆಗಲಿ, ಶ್ರೀ ಆಗಲಿ, ಸ್ವಸ್ತಿಕ್ ಆಗಲಿ ನಿಮ್ಮ ಕೈ ಬೆರಳಿನಿಂದ ಬರಿಬೇಕು. ನಂತರ ಅದಕ್ಕೆ ಅರಿಶಿನ ಕುಂಕುಮವನ್ನು ಸ್ವಲ್ಪ ಇಟ್ಟು, ನಂತರ ಈ ಕಟ್ ಮಾಡಿದಂತಹ ನಿಂಬೆಹಣ್ಣುಗಳನ್ನು ತಿರುವಿ ಹಾಕ್ಕೊಂಡು ಅದರೊಳಗೆ ಪ್ರತಿಯೊಂದು ದೀಪಕ್ಕೂ 2 ಬತ್ತಿಯನ್ನು ಹಾಕಬೇಕು. ಹಾಕಿ ನಿಮ್ಗೆ ಸಾಧ್ಯವಾದರೆ ತುಪ್ಪವನ್ನು ಹಾಕಬೇಕು, ಇಲ್ಲ ಅಂದರೆ ಎಳ್ಳೆಣ್ಣೆಯನ್ನು ಹಾಕ್ಕೋಬಹುದು. ಈ ದೀಪಗಳಿಗೂ ಈ ರೀತಿ 2 ಬತ್ತಿ ಹಾಕ್ಕೊಂಡು ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕ್ಕೊಂಡು ಆ ದೀಪಗಳಿಗೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟು ಸ್ವಸ್ತಿಕ್, ಓಂ ಅಥವಾ ಶ್ರೀ ಬರೆದಿರ್ತೀರಲ್ವ, ಆ ಅಕ್ಕಿಯ ಮೇಲೆ ಈ ದೀಪಗಳನ್ನೆಲ್ಲ ಜೋಡಿಸ್ಕೋಬೇಕು. ಮಧ್ಯ ಮಧ್ಯ ಹೂವಿನಿಂದ ಅಲಂಕಾರವನ್ನು ಮಾಡ್ಕೋಬಹುದು. ಆದರೆ ಈ ದೀಪಗಳನ್ನು ಹಚ್ಚುವಾಗ ನೀವು ಬೆಂಕಿ ಕಡ್ಡಿಯಿಂದ ಹಚ್ಚಬಾರ್ದು. ಒಂದು ಊದುಬತ್ತಿಗೆ ನೀವು ಹಚ್ಕೊಂಡು ಊದುಬತ್ತಿಯಿಂದ ಈ ದೀಪಗಳನ್ನು ಹಚ್ಚಬೇಕು. ಈ ರೀತಿ ಹಚ್ಕೊಂಡು ಶ್ರದ್ಧಾಭಕ್ತಿಯಿಂದ ಅಮ್ಮನವರಿಗೆ ಈ ದೀಪಗಳಿಂದ ಬೆಳಗಿದರೆ ಖಂಡಿತ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ. ಸ್ನೇಹಿತರೆ, ಶಿವ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಹಾಗೆಯೇ ಶಕ್ತಿ ದೇವತೆಗಳು ಮಂತ್ರಪ್ರಿಯರು. ಹಾಗೆ ನೀವು ಈ ರೀತಿ ದೀಪಗಳನ್ನು ಬೆಳಗಿದ ನಂತರ ನೀವು ಅಲ್ಲಿಯೇ ದೇವಾಲಯದಲ್ಲಿ ಕುಳಿತುಕೊಂಡು ಆ ದೇವಿಯ ಅಷ್ಟೋತ್ತರಗಳನ್ನು ಹೇಳ್ಕೊಂಡ್ರೆ ಪೂರ್ಣ ಫಲಗಳು ನಿಮ್ಮದಾಗುತ್ತೆ. ಸ್ನೇಹಿತರೆ, ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ. ಖಂಡಿತ ನೀವು ಈ ಎಷ್ಟು ವಾರಗಳು ಸಾಧ್ಯವೋ ಅಷ್ಟು ವಾರಗಳು ಸಂಕಲ್ಪವನ್ನು ಮಾಡಿಕೊಂಡು ಈ ರೀತಿ ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚೋದ್ರಿಂದ ಖಂಡಿತ ನಿಮ್ಮ ಬೇಡಿಕೆಗಳು ಈಡೇರುತ್ತೆ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ದೂರ ಆಗುತ್ತೆ. ಮಾಡಿ ನೋಡಿ, ನಂಬಿ ಮನಸ್ಫೂರ್ತಿಯಾಗಿ ನಂಬಿ ಶ್ರದ್ಧಾಭಕ್ತಿಯಿಂದ ಮಾಡಿ, ಖಂಡಿತ ಈಡೇರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರಿಗಾದರೂ ಅನುಕೂಲ ಆಗುತ್ತೆ ಅಂದರೆ ಅವ್ರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದ ಉತ್ತಮವಾದ ಒಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.